ಶಾಸಕ GS ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕಂತ ಹೇಳಿ ಏನು ರೋಣದ ಸಾಕಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಕಟ್ಟಡ ಕಾರ್ಮಿಕರು ಇವತ್ತು ಮತ್ತೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಅಂದ್ರೆ DK ಶಿವಕುಮಾರ್ ಅವರ ರಾಜ್ಯ ಸರ್ಕಾರ ವಿರುದ್ಧ ಆಕ್ರೋಶ ಕೂಡ ಹೊರಹಾಕ್ತಾ ಇದ್ದಾರೆ. ಪ್ರಮುಖವಾಗಿ ಇವತ್ತು ಏನು ರೋಣ ಪಟ್ಟಣದಲ್ಲಿ ಸಾಕಷ್ಟು ಏನು ಮೆರವಣಿಗೆ ಮಾಡುವುದರ ಮೂಲಕ ಏನು ರೋಣ ಶಾಸಕ GS ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕಂತೇಳಿ ಒಟ್ಟನ್ನು ಹಿಡಿದಿರುವಂಥದ್ದು. ಅದರಲ್ಲೂ ಸಾಕಷ್ಟು ಕೆಲವು ಕಾರ್ಯಕರ್ತರು ಕೂಡ ಆತ್ಮಹತ್ಯೆ ಯತ್ನ ಕೂಡ ಮಾಡಿರುವಂಥ ಘಟನೆ ನಡೆಯಿತು. ಏನು ಮೆರವಣಿಗೆ ವೇಳೆ ಸಾಕಷ್ಟು ಹೈಡ್ರಾಮಾ ಕೂಡ ನಡೆದಿರುವಂಥದ್ದು. ಕೆಲವರು ಅಂಗಿಯನ್ನು ಹರಿದುಕೊಂಡು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕೆಲವರು ಏನು ವಿಷವನ್ನು ಸೇವಿಸಿ ಆತ್ಮಹತ್ಯೆ ಕೂಡ ಯತ್ನ ಮಾಡಿದ್ದಾರೆ. ಹೀಗಾಗಿ ಮತ್ತೆ ಈ ಒಂದು ಪ್ರತಿಭಟನೆಗೆ ಸಾಕಷ್ಟು ಸ್ವಾಮೀಜಿಗಳಿಗೂ ಕೂಡ ಏನು ಮೆರವಣಿಗೆಯಲ್ಲಿ ಕೂಡ ಭಾಗಿಯಾಗಿದ್ದಾರೆ. ಹೀಗಾಗಿ ಕಾರ್ಯಕರ್ತರು ಕೂಡ ಮಾತಾಡ್ತೀರಿ. ಏನ್ ಸರ್, ಏನು ನಿಮ್ಮ ಒತ್ತಾಯ ಇದೆ? ಯಾಕೆ ನೀವು ಆತ್ಮಹತ್ಯೆಗೆ ಯತ್ನಿಸ್ತಾ ಇದ್ದೀರಿ? ಗದಗ ಜಿಲ್ಲಾ ಸಚಿವ ಸ್ಥಾನ ಕೇವಲ ಒಂದೇ ವ್ಯಕ್ತಿಗೆ ಸೀಮಿತ ಅಲ್ಲ. ನಮ್ಮ ಸಾಹೇಬರು ಗೆದ್ದಾರ, ಪಕ್ಷಕ್ಕೋಸ್ಕರ ದುಡ್ದಾರ, ಅವ್ರಿಗೆ ನ್ಯಾಯ ಸಿಗಲಿ. ನಮ್ಮ ಸಾಹೇಬರು ಪಕ್ಷಕ್ಕೆ ದುಡ್ದಾರ, ನಮ್ಮ ಸಾಹೇಬರು ಪಕ್ಷಕ್ಕೆ ದುಡ್ದಾರ. ನಾವು ಅವ್ರ ಪಗಾರ ಕೇಳಕತ್ತೀವಿ. ದುಡ್ದಾರ ಅವ್ರು ದುಡ್ದಾರ. ಕೇವಲ ಒಂದೇ ವ್ಯಕ್ತಿಗೆ ಸೀಮಿತ ಅಲ್ಲ. ಎಂತ ಸಿದ್ದರಾಮಯ್ಯ ಸಾಹೇಬ್ರು ಯಾವ ವ್ಯಕ್ತಿಗೆ ಸೀಮಿತ ಅಲ್ಲ ಅಂತೀರಿ? ಯಾರದಾರ ಇಲ್ಲಿ ಪ್ರಭಾವಿಗಳು? ಯಾರಿಗೆ ಕೊಡ್ತಾ ಇದ್ದಾರೆ? ಗದಗ ಡಿಸ್ಟ್ರಿಕ್ಟ್ ಒಳಗ HK ಪಾಟೀಲ್ ಒಬ್ಬರು ಸೀಮಿತ ಇಲ್ಲ. ಸನ್ಮಾನ್ಯ GS ಪಾಟೀಲ್ ಸಾಹೇಬ್ರು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರಾಗ್ಯಾರ. 50 ವರ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ದುಡಿದಾರ. ಅಂತವರಿಗೆ ನಮ್ಮ ರೋಣ ತಾಲೂಕಿನಿಂದ ಸಚಿವ ಸ್ಥಾನ ಕೇಳ್ತಾ ಇದ್ದೇವೆ. ಸನ್ಮಾನ್ಯ DK ಶಿವಕುಮಾರ್ ಸಾಹೇಬ್ರು ಅಬ್ಬಿಗಿರಿ ಗ್ರಾಮಕ್ಕೆ ಬಂದಾಗ ಮೇಲಿನ ಒಂದು ಕೆಲಸ ಮಾಡಲಿಕ್ಕೆ ಹುದ್ದೆಯನ್ನು ಕೊಡ್ತೇವೆ ಅಂತ DK ಶಿವಕುಮಾರ್ ಸಾಹೇಬ್ರು ಇದ್ದಾರೆ. ಸಿದ್ದರಾಮಯ್ಯ ಸಾಹೇಬ್ರು ಸದಗರ ಸಚಿವರನ್ನಾಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ ಕಾರಣ ನಾವೆಲ್ಲ ರೋಣ ತಾಲೂಕಿನ ಸಮಸ್ತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅವರನ್ನು ಸಚಿವರನ್ನಾಗಿ ಮಾಡಬೇಕಂತ ಅವರಿಗೆ ಹಕ್ಕೊತ್ತಾಯ ಮಾಡ್ತಾ ಇದ್ದೇವೆ. ಅಲ್ಲ, ಈಗ HK ಪಾಟೀಲ್ರು ಸಾಕಷ್ಟು ಅನುಭವವುಳ್ಳವರು, ಸಾಕಷ್ಟು ಖಾತೆಗಳನ್ನು ನಿಭಾಯಿಸಿದ್ದಾರೆ. ಹೀಗಾಗಿ ಅವ್ರಿಗೆ ಕೊಡ್ತೇವೆ ಅಥವಾ ಅವ್ರಿಗೆ ಕೊಡ್ಬೇಕು ಅನ್ನುವಂಥ ಆ ಥರದ್ದು ಏನಾದರೂ ಏನು ವಿಚಾರ ಐತಾ ಸರ್ಕಾರದ್ದು? ಅಥವಾ ಏನು, ಯಾಕೆ ಅವ್ರ ಮೇಲೆ ನೀವು ಈ ಥರ ತಮ್ಮ ಸಿಟ್ಟು ಹೊರಗೆ ಹಾಕ್ತಾ ಇದ್ರಿ? ಸರ್, ಈಗ 4 ಬಾರಿ ಸಚಿವರಾಗಿದ್ದಾರೆ. ಅವರು ಮುಂದರಿಗೆ ಅವಕಾಶ ಕೊಡಬೇಕು. ಒಬ್ಬರೇ ಅಲ್ಲ, 4 ಬಾರಿ ಸಚಿವರಾಗಿದ್ದಾರೆ. ನಮ್ಮ GS ಪಾಟೀಲ್ ಸಾಮಾನ್ಯ ಕಾರ್ಯಕರ್ತ 50 ವರ್ಷ ಈ ಪಕ್ಷಕ್ಕಾಗಿ ದುಡಿದ್ದಾರೆ. ಆದ ಕಾರಣ ದಯಮಾಡಿ HK ಪಾಟೀಲ್ರನ್ನ ಈಗ ಅಲ್ಲಿ 3 ವರ್ಷ ಅಧಿಕಾರ ಉಂಟಾರ. ಅವರು 2 ವರ್ಷ ಐತಿ ನಮ್ಮ ಸಾಹೇಬರಿಗೆ. ಅಂದ್ರೆ ಅಧಿಕಾರ ಕೇಂದ್ರೀಕೃತ ಆಗಬಾರ್ದು, ವಿಕೇಂದ್ರೀಕೃತ ಆಗ್ಬೇಕಂತ ಹೇಳಿ ಎಲ್ಲರಿಗೂ ಸಮನಾಗಿ ನಮ್ಮ ಕಾಂಗ್ರೆಸ್ ಪಕ್ಷದಾಗ ಎಲ್ಲರಿಗೂ ಅಧಿಕಾರ ಸಿಗಲಂತ ಇಂದ ನಮ್ಮ ಎಲ್ಲರೂ ಹೇಳಿದ್ದಾರೆ. ಆದ ಕಾರಣ ನಮ್ಮ ಒಂದು ಎಲ್ಲ ಅಂದ್ರೆ GS ಪಾಟೀಲ್ ಅವ್ರಿಗೂ ಅನುಭವ ಐತಿ, ಅವರು ನೀವು ಖಾತೆ ನಿಭಾಯಿಸ ಶಕ್ತಿ ಐತಿ. ಅವರಿಗೆ ಈಗ ಗದಗ ಜಿಲ್ಲಾ ಅಧ್ಯಕ್ಷರಾಗಬೇಕಾದ್ರೆ ಅನುಭವದಲ್ಲೇ ಕೊಟ್ಟಿರ್ತಾರ. ಅದಕ್ಕೆ ಅವ್ರನ್ನ ಸನ್ಮಾನ್ಯ DK ಶಿವಕುಮಾರ್ ಸಂಪುಟದಲ್ಲಿ ಸಚಿವರನ್ನಾಗಿ ಮಾಡ್ಬೇಕಂತ ನಮ್ಮ ರೋಣ ತಾಲೂಕಿನ ಸಮಸ್ತ ಬಾಂಧವರು ಕೇಳ್ಕೊತಾ ಇದ್ವಿ. ಇಷ್ಟೇ ಅಲ್ಲ, ಮೊನ್ನೆ ಗದಗ ಡಿಸ್ಟ್ರಿಕ್ಟ್ ನಡೆದೈತಿ ಹೋರಾಟ. ಗಜೇಂದ್ರ ಮುಗಿತು, ರೋಣ ಮುಗಿತು, ಪ್ರತಿಯೊಂದು ಹಳ್ಳಿಯಲ್ಲಿ ಮುಗಿತು. ಈಗ ನಮ್ಮ ರೋಣ ತಾಲೂಕಿನಿಂದ ಬೆಂಗಳೂರಿಗೂ ಪಾದಯಾತ್ರೆ. ಸಚಿವ ಸ್ಥಾನ ಕೊಳ್ಳಿಕ್ಕಂದ್ರ ಪಾದಯಾತ್ರೆ ಮಾಡುವ ಮೂಲಕ ಒಂದು ಹಕ್ಕು ಒತ್ತಾಯ ಮಾಡ್ತಾ ಇದ್ದೇವೆ. DK ಶಿವಕುಮಾರ್ ಸಾಹೇಬರಿಗೆ ದಯಮಾಡಿ ಕೈ ಮುಗಿದು ಹೇಳ್ತಾ ಇದ್ದೇವೆ, ನಮ್ಮ ಸಾಹೇಬರಿಗೆ ಸಚಿವ ಸ್ಥಾನ ಕೊಡ್ರಿ ಕೊಡ್ರಿ ಕೊಡ್ರಿ. ಈಗ ಆತ್ಮಹತ್ಯೆ ಯತ್ನ ಮಾಡಿದ್ರಿ ಇವತ್ತು ವಿಷ ಸೇವನೆ ಮಾಡೋದ್ರ ಮೂಲಕ. ಅಲ್ಲ, ಆ ಥರದ ಆತುರದ ನಿರ್ಧಾರ ಯಾಕಂತೇಳಿ? ಒಂದು ವ್ಯಕ್ತಿ ಸಂಬಂಧ ಇವತ್ತು ಇಷ್ಟೆಲ್ಲ ಕಟ್ಟಡ ಕಾರ್ಮಿಕರು ಎಲ್ಲರೂ ಇಷ್ಟು ಚಳವಳಿ ಮಾಡಕತ್ತಾರ ಅಂದ್ರೆ ಆ ವ್ಯಕ್ತಿ ಎಂತ ವ್ಯಕ್ತಿ ಇರ್ಬೋದು. ಇವತ್ತು ನಾವು ಪ್ರಾಣ ಕೊಡೋಕ್ಕೂ ತಯಾರಿದ್ದೀವಿ, ತಲೆ ಬೋಳಿಸಿದ್ವಿ. ಮೊನ್ನೆ ಎಲ್ಲ ಉರುಳು ಸೇವೆ ಮಾಡ್ತೀವಿ, ದೀನ ನಮಸ್ಕಾರ ಹಾಕಾಕತ್ತೀವಿ. ಇವತ್ತು ಒಬ್ರು ರೈತರು ಹೊಲಕ್ಕೆ ಹೊಡಿ ಹಣ್ಣು ತಮ್ಮ ಪ್ರಾಣ ತೆಗಿಯಕ್ಕೂ ಹೇಸವಲ್ಲ ಅಂದ್ರೆ ಈ ಮನುಷ್ಯ ದೇವ್ರಂತ ಮನುಷ್ಯ, ಒಳ್ಳೆ ರಾಜಕಾರಣಿ. ಇಂಥ ಮನುಷ್ಯ ಸಚಿವ ಸ್ಥಾನ ಕೊಡ್ಲಿಲ್ಲ ಅಂದ್ರೆ ಮತ್ತೆ ಮುಂದೆ ನಾವು ಬಹುದೊಡ್ಡ ಒಳಗೆ ನಮ್ಮ ಹೋರಾಟ ಹೆಂಗಿರ್ತಂದ್ರ ಭಾಳ ವಿಕೃತವಾಗಿ ಹೋಗುತ್ತೆ. ನಾವು ಬೆಂಗಳೂರವರೆಗೂ ಹೋಗ್ತೀವಿ, ಹೋಗಲ್ಲ ಅಲ್ಲ, ಬೆಂಗಳೂರವರೆಗೂ ನಾವು ಪಾದಯಾತ್ರೆ ಮುಖಾಂತರ ಚಳವಳಿ ಮಾಡ್ತೀವಿ. ಇಲ್ಲಿ ಏನು ನಾವು ಪ್ರಾಣ ಕೊಡಕತ್ತೀವಿ, ಪ್ರಾಣ ಕೊಡ್ತೀವಿ ನಾವು. ಇದು ಚರಿತ್ರೆ ಒಳಗೆ ಉಳಿದಿದೆ. GS ಪಾಟೀಲ್ ಸಂಬಂಧ ಸಚಿವ ಸ್ಥಾನ ಸಂಬಂಧ ಅವರ ಅಭಿಮಾನಿಗಳು ಪ್ರಾಣ ಕೊಟ್ಟರು ಅಂತ ಹೇಳಿ ಒಂದು ಇತಿಹಾಸ ಉಳಿಬೇಕು. ಅಂತ ವ್ಯಕ್ತಿ ಯಾರಾದಿದ್ರು ಅದು ಸನ್ಮಾನಿಸಿರಿ GS ಪಾಟೀಲ್ ಸಾಹೇಬರು. ಇಷ್ಟು ಕಾರ್ಯಕರ್ತರು ಹೇಳ್ತಾ ಇರುವಂಥದ್ದು, ಅವ್ರಿಗೋಸ್ಕರ ನಾವು ಪ್ರಾಣ ಕೂಡ ತ್ಯಾಗ ಮಾಡೋದಕ್ಕೂ ಸಿದ್ಧ ಇದ್ದೀವಿ. ಒಟ್ಟಾರೆ ಏನು DK ಶಿವಕುಮಾರ್ ಇದ್ದಾರೆ, ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ಯಾಕಂದ್ರೆ ಸುಮಾರು 45 ವರ್ಷಗಳ
ಕಾಲ ಸುದೀರ್ಘ ರಾಜಕಾರಣದಲ್ಲಿ ಇವರು ಒಮ್ಮೆ ಕೂಡ ಏನು ಸಚಿವರು ಆಗಿಲ್ಲ, ಮತ್ತೆ ಸಾಕಷ್ಟು 4 ಬಾರಿ ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ಹೀಗಾಗಿ ಖಾತೆಯನ್ನು ನಿಭಾಯಿಸುವ ಶಕ್ತಿ ಕೂಡ ಅವರಲ್ಲಿದೆ. ಹೀಗಾಗಿ ಅವ್ರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅನ್ನೋ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಸುರೇಶ್ ಕಡ್ಲಿಮಟ್ಟಿ, ನ್ಯೂಸ್ ಫಸ್ಟ್, ಗದಗ.